ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರವಿ ಅಂಬಾಡೆ ಸರ್ ಫೀಲ್ಡಿಗೆ ಬಂದಿದೆ. ಸರ್ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ರವಿ ಅಂಬಾಡೆ ಅಂತೇಳಿ. ಇದು ಜೋಡಾ ಉತ್ತರ ಕನ್ನಡ ಜಿಲ್ಲೆ ಜೋಡಾ ತಾಲೂಕಿನಲ್ಲಿ ಬರ್ತದೆ. ಇದು ಪಣಸೋಲಿ ಗ್ರಾಮ ಅಂತ ಇದೆ. ಪಣಸೋಲಿ ಗ್ರಾಮ ದಾಂಡೇಲಿ ಪಕ್ಕದಲ್ಲಿ ಬರೋ. ಅದಾದ್ಮೇಲೆ ಇವಾಗ ನಿಮ್ಮ ತೋಟದಲ್ಲಿ ಮೊಬಿಟೆಕ್ ವೈರ್ಲೆಸ್ ಸೊಲ್ಯೂಷನ್ ಇರಿಗೇಷನ್ ಆಟೋಮೇಷನ್ ಏನು ಇನ್ಸ್ಟಾಲೇಷನ್ ಮಾಡಿದಾರಲ್ಲ ಸರ್, ಮಾಡಿ ಎಷ್ಟು ವರ್ಷ ಆಯಿತು? ಇವಾಗ ಸರ್ 3 ವರ್ಷ ಆಯಿತು ಇನ್ಸ್ಟಾಲೇಷನ್ ಮಾಡಿ. ನಂದು ಡ್ರಿಪ್ ಇರಿಗೇಷನ್ ಇದೆ, ಮೈಕ್ರೋ ಸ್ಪ್ರಿಂಕ್ಲರು ಇದೆ. ಎರಡು ಆಟೋಮೇಟ್ ಆಗಿದೆ, ಎಲ್ಲ ಆಟೋಮೆಟಿಕ್ ಕನೆಕ್ಷನ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಮ್ಯಾನ್ಯುವಲಿಂದ ನೀವು ಆಟೋಮೇಷನ್ ಬರೋಕ್ಕೆ ಮೇನ್ ರೀಸನ್ ಏನು ಸರ್? ಮೇನ್ ಅಂದರೆ ನಮ್ಮದು ಮಲ್ಟಿಪರ್ಪಸ್ ಪ್ಲಾಟ್ ಇದೆ. ಅಲ್ಲಿ ಒಬ್ಬನೇ ಆಗಿದ್ದರಿಂದ ನಾನು ಓಡಾಡಿ ಮಾಡೋದೆಲ್ಲ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ಮತ್ತೆ ಕರೆಂಟು ಹೋಗಿ ಬಂದು ಆಗೋದು, ಮತ್ತೆ ಲೇಬರು ಇದು ಮಾಡೋದು, ಇದೆಲ್ಲ ಸಮಸ್ಯೆಯಿಂದ ಒಂದು ಮುಕ್ತಿ ಸಿಗಲಿ ಅಂತೇಳಿ ನಾನು ಒಬ್ಬನೇ ಆಗೋದಕ್ಕೆ ಎಲ್ಲ ಕಡೆ ಓಡಾಡಿ, ಅಲ್ಲಿ ಅಕ್ಯುರೇಸಿ ಇರೋದಿಲ್ಲ, ಯಾವಾಗ ಚಾಲು ಮಾಡಿದೆ ಗೊತ್ತಾಗೋದಿಲ್ಲ, ಇದೆಲ್ಲ ತೊಂದರೆ ಇರೋದ್ರಿಂದ ಮತ್ತೆ ಬಂದು ಚಾಲು ಮಾಡೋದು, ಇಷ್ಟೆಲ್ಲ ಬಾಲ್ ಆನ್ ಮಾಡೋದು, ಮತ್ತೊಂದು ಪ್ಲಾಟಿಗೆ ಹೋಗೋದು, ಇದೆಲ್ಲ ಸಮಸ್ಯೆ ಇರೋದ್ರಿಂದ ಒಂದು ಆಟೋಮೇಷನ್. ಟೋಟಲ್ ಎಷ್ಟು ಏರಿಯಾ ಕವರ್ ಮಾಡಿ? ಇದು ಸರ್ 6 ಎಕರೆ ಚಿಲ್ಲರೆ ಇದೆ ಇದು ಈ ಆಟೋಮೇಷನ್ ಮಾಡಿದ್ದು. ಸೊ ನಮ್ದು ನೋಡಿ ಕಾಳುಮೆಣಸು ಇದೆ, ಅಡಿಕೆ ಮೇನ್ ಕ್ರಾಪು, ಕಾಳುಮೆಣಸು, ಕಾಫಿ, ತೆಂಗು. ಈ 6 ಎಕರೆದಲ್ಲಿ ತೆಂಗು, ಅಡಿಕೆ, ಕಾಫಿ, ಕಾಳುಮೆಣಸು. ಅಂದ್ರೆ ಎಷ್ಟು ವಾಲ್ಗಳು ಮೇಂಟೈನ್ ಆಗ್ತದೆ? ಇದು 5 ವಾಲ್ ಮೇಂಟೈನ್ ಆಗ್ತಾ ಇದೆ, 3 ಇಂಚಿಂದ 5 ವಾಲ್ ಇದೆ. ಸೊ ಈಗ ಬೇರೆ ತೋಟ ಇದೆ ಅಂತಂದ್ರಲ್ಲ, ಅದನ್ನ ಆಟೋಮೇಟ್ ಮಾಡಿದ್ರೆ ಮಾಡ್ಬೇಕಂತಿದೆ ಈಗ ನೆಕ್ಸ್ಟ್ ಒಂದು ಸ್ಟೆಪ್ ವೈಸ್ ಮಾಡ್ಕೊಂತ ಹೋಗೋಣ ಅಂತಿದೆ. ಅಂದ್ರೆ ಇವಾಗ ನೀವು ಹೇಳೋ ಪ್ರಕಾರ ಈಗಿನ ಇದರಲ್ಲಿ ಆಟೋಮೇಷನ್ ಮಾಡಲೇಬೇಕು ಸರ್. ಈಗ ಇಂಥ ಕಮರ್ಷಿಯಲ್ ಕ್ರಾಪ್ ಅಲ್ಲೇನು ಮತ್ತೆ ಆಟೋಮೇಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದರಲ್ಲಿ ಯಾರೋ ಸಿಂಗಲ್ ಪ್ಲಾಟ್ ಇದ್ದವರು ಹೇಗೋ ಮ್ಯಾನೇಜ್ ಮಾಡ್ಬೋದು. ಈ ಲೇಬರ್ ಈ ಸಮಸ್ಯೆ ಒಳಗಡೆ ತುಂಬಾ ಕಷ್ಟ ಆಗ್ತದೆ. ಯಾರು ಏನು ಒಬ್ಬರಿಗೂ ಒಂದು ಜವಾಬ್ದಾರಿ ಹೇಳುವಂಥದ್ದು ಇರುವುದಿಲ್ಲ. ಅದನ್ನು ನಾವು ಈ ಮಷಿನರಿ ಮೂಲಕ ನಾವು ತಿಳ್ಕೊಂಡು ಅಥವಾ ನಮ್ಮ ಕುತ್ಕೊಂಡಲ್ಲೇ ನಾವೇ ಮ್ಯಾನೇಜ್ಮೆಂಟ್ ಮಾಡ್ಬೋದು ಮನೇಲಿ ಕುತ್ಕೊಂಡೆಲ್ಲ. ಇವಾಗ ಅದು ಪಂಪೋಸ್ ಇಲ್ಲೇ ಹತ್ರ ಇದೆ ಸರ್? ಅದು ಹೌದು, ಇಲ್ಲೇ ಇದೆ ಅಲ್ಲ. ಅಲ್ಲಿಂದ ಇವಾಗ ನೀವು 5 ಎಕರೆ ಇರಿಗೇಟ್ ಮಾಡ್ತದಂದ್ರಲ್ಲ, ಸೆಂಟ್ರಲೈಸ್ ಇದೆ ಅಲ್ಲ ಡಿಸೆಂಟ್ರಲೈಸ್? ಎಲ್ಲ ಸೆಂಟ್ರಲೈಸ್ ಮಾಡ್ಕೊಂಡಿದ್ದೀನಿ ನಾನು. ಮೊದಲೇನೆ ಮಾಡ್ಕೊಂಡಿದ್ದಿತ್ತು, ಅಲ್ಲೇನೆ ಬಾಲ್ ವಾಲ್ ಹಾಕಿ, ಈಗ ಸೋಲ್ನೈಡ್ ವಾಲ್ ಹಾಕಿ ಸೆಟಪ್ ಮಾಡ್ಕೊಂಡಿದ್ದೆ. ಇವಾಗ ಇದೇನು ಈಚ್ ಅಂಡ್ ಎವ್ರಿ ವಾಲ್ಗೆ ನೀವು ಟೈಮಿಂಗ್ ಕೊಡ್ತಾನಂದ್ರಲ್ಲ, ಸೇಮ್ ಇರ್ಬೇಕಲ್ಲ ನಿಮ್ ಕಸ್ಟಮೈಸ್ ಇದೆ ಯಾವುದೇ? ನಾನು ಇನ್ನು ತನಕ ಕಸ್ಟಮೈಸ್ ಮಾಡ್ಕೊಂಡೇ ಇದ್ದೇನೆ, ಸೈಕ್ಲಿಕ್ ಟೈಮಿಗೆ ಹೋಗ್ಲಿಲ್ಲ. ಅಲ್ಲ ಅಂದ್ರೆ ಇವಾಗ ವಾಲ್ ನಂಬರ್ 1 ನೀವು ½ an hour ಕೊಟ್ಟಿದ್ರೆ ಅಂದ್ರೆ ಎಲ್ಲ ½ an hour ಕೊಡ್ಬೇಕಾ, ಇಲ್ಲ ಹೆಚ್ಚು ಕಡಿಮೆ ಕೊಡ್ಬೋದು? ಈಗ ನಾನು ಏನಾಗಿದೆ, ಒಂದು ಚೂರು ಏರಿಯಾ ನಂದು ಆ ಕಡೆ ಸ್ವಲ್ಪ ಡ್ರೈ ಬೆಲ್ಟ್ ಇದೆ, ಅಲ್ಲೊಂದು ಚೂರು ಜಾಸ್ತಿ ಬೇಕಾಗ್ತದೆ. ಇಲ್ಲೊಂದು ಚೂರ ತಂಪು ಕೆರೆ ಪಕ್ಕದಲ್ಲಿ ಇರೋದ್ರಿಂದ ತಂಪು ಜಾಸ್ತಿ ಇದೆ, ಅಲ್ಲಿ ಸ್ವಲ್ಪ ಕಡಿಮೆ ನೀರು ಬೇಕಾಗ್ತದೆ. ಅದನ್ನ ನನಗೆ ಗೊತ್ತಿದೆ ಅದು ಯಾವ್ಯಾವ ವಾಲಿಗೆ ಎಷ್ಟು ಬೇಕಂತ. ಹಂಗಾಗಿ ಅದನ್ನ ಇಟ್ಕೊಂಡು ನೀವು ಟೈಮ್ ಏನ್ ಫಿಕ್ಸ್ ಇರಲ್ಲ? ಇಲ್ಲ ಆ ತರ ವಾಲಿಗೆ ಎಷ್ಟು ಬೇಕೋ ಅದಷ್ಟನ್ನ ಕಸ್ಟಮೈಸ್ ಎಲ್ಲ. ಅದು ಟೋಟಲ್ 5 ವಾಲ್ ಇದೆ ಅಲ್ಲ? ಹೌದು. ಒಂದು ಫಸ್ಟ್ ನಂಬರ್ ಬಾಲಿಗೆ ಇಡೀ 6 ಎಕರೆಗೂ ಡ್ರಿಪ್ ಇರಿಗೇಷನ್ ಆಗ್ತದೆ. ಫಸ್ಟ್ ಡ್ರಿಪ್ ಮತ್ತು ಮೈಕ್ರೋ ಸ್ಪ್ರಿಂಕ್ಲರ್ 2 ಇದೆ. ಹಾಗೆ ಒಂದರಿಂದ ಎಲ್ಲ ಇಡೀ 6 ಎಕರೆಗೂ ಒಂದೇ ವಾಲಿಂದ ಡ್ರಿಪ್ ಹೋಗ್ತದೆ. ಬಟ್ ಈಗ ಬೇರೆ ಈಗ ಇದಕ್ಕೆಲ್ಲ ಕಾಫಿಗೆ ಮಲ್ಟಿಪಲ್ ಕ್ರಾಪ್ ಇರೋದ್ರಿಂದ ಅದಕ್ಕೆ ಬ್ಲಾಬ್ಸ್ ಅಂಶ ಅವರೆಲ್ಲ ಬೇಕಾಗ್ತದೆ. ಅದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್ ಇದೆ, ಅವಾಗ ಆಪರೇಟ್ ಮಾಡ್ಲಿಕ್ಕೆ ಮತ್ತೆ 4 ಬಾಲ್ ವಾಲ್ ಹೆಲ್ಪ್ ಮಾಡ್ತದೆ. ಸರ್, ಇವಾಗ ಇದು ಮೊಬಿಟೆಕ್ ಕಂಟ್ರೋಲರ್ ಯಾವುದು ಏನೇನು ವರ್ಕ್ ಮಾಡುತ್ತೆ ಅಂತೇಳಿ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಹೆಂಗೆ ಅಂತ? ಸರ್, ಇದು ನಮ್ಮ ಅವ್ರದ್ದೇ ಕೊಟ್ಟಿದ್ದು. ಆಮೇಲೆ ನಮ್ಮ ಸ್ಟೆಬಿಲೈಸರು ಎಲ್ಲ ನಮ್ದು ಇಲ್ಲಿ ಕರೆಂಟ್ ಕಂಟ್ರೋಲರ್ ಸೇಫ್ಟಿ ಡಿವೈಸ್ ಆಗಲಿ ಅಂತ. ಹೌದು, ಇದು ಮೇನ್ ಕಂಟ್ರೋಲರು. ಆನಂತರ ಇದು ಬಾಲ್ ವಾಲ್ ಕಂಟ್ರೋಲರು. ಓಕೆ, ಅಂದ್ರೆ ಇಲ್ಲಿಂದ ಕೇಬಲ್ ಕನೆಕ್ಷನ್, ಇಲ್ಲಿಂದ ವೈರ್ಡ್ ಆಗಿ ಅಲ್ಲಿ ಹೋಗ್ತದೆ, ಆ ಬಾಲ್ ವಾಲಿಗೆ ಕನೆಕ್ಟ್ ಆಗ್ತದೆ. ಇದು ಮ್ಯಾಕ್ಸಿಮಮ್ ಎಷ್ಟು ವಾಲ್ ಕಂಟ್ರೋಲ್ ಮಾಡಬಹುದು ಸರ್? ಇದು 10 ವಾಲಿಂದ ಅಂತ ಹೇಳಿದ್ದಾರೆ. ನಾನು ಸದ್ಯಕ್ಕೆ 5 ಇದೆ. ಇನ್ನೂ 5 ವಾಲ್ ಕನೆಕ್ಷನ್ ಮಾಡ್ಕೊಳ್ಬಹುದು. ಆಮೇಲೆ ವೋಲ್ಟೇಜ್ ಕರೆಂಟು ಎಲ್ಲ ನೋಡಿ, ಇಲ್ಲಿ ನೆಟ್ವರ್ಕ್ ಕಾಣಿಸ್ತದೆ, ಇಲ್ಲಿ ಮೋಟರ್ ಆನ್ ಆದ್ರೆ ಆನ್ ಕಾಣಿಸ್ತದೆ, ಎಷ್ಟು ಇದೆ ಅಂತ ಕಾಣಿಸ್ತದೆ. ಇದೆಲ್ಲ ಮೋಟರ್ ಆನ್ ಆಫ್ ಎಲ್ಲ ಕಾಣಿಸ್ತದೆ. ಆಮೇಲೆ ಇದರಲ್ಲಿ ಮ್ಯಾನುವಲ್ ಆಪ್ಷನ್ ಇದೆ ಸರ್. ಸಪೋಸ್ ಕಂಟ್ರೋಲರ್ ಏನೋ ಸರ್ವಿಸ್ ಬಂದಿದೆ, ಹೌದು,
ನಿಮ್ದು ಇರಿಗೇಷನ್ ಮಾಡ್ಬೇಕಾಗಿ ಅದನ್ನ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಲೇಬರಿಗೆ ತೋರಿಸ್ಬೇಡಿ ನೀವು ಒಬ್ಬರೇ ಮಾಡ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಕಂಟ್ರೋಲರ್ ಯಾವ ತರ ಅಂತ ಏನಾದ್ರು ತೋರಿಸ್ಕೊಟ್ಟಿದ್ದಾರೆ ಸರ್? ಇದ್ರ ಆಪರೇಟ್ ಬಗ್ಗೆ ಒಂದ್ಸತಿ ಇದ್ರಲ್ಲಿ ಬೇರೆ ಏನು ನನಗೇನು ಇಶ್ಯೂ ಬಂದಿಲ್ಲ. ಏನಾರು ಆದ್ರೆ ಹೀಗೆ ಮಾಡಿ ಅಂತೇಳಿ ಅಲ್ಲಿ ಫೋನ್ ಮುಖಾಂತರ ಗೈಡ್ಲೈನ್ಸ್ ಮಾಡಿದ್ರೆ ಅಥವಾ ವಿಡಿಯೋ ಕಾಲ್ ಮಾಡಿದ್ರೆ ಈಗಲ್ಲ ಸರ್, ಆ ಲೈಟ್ ತೋರಿಸಿದ್ರೆ ಯಾವ್ದಾದ್ರು ಇನ್ ಕೇಸ್ ಏನಾದ್ರು ಒಳಗಡೆ ಯಾವ್ದೊಂದು ಫ್ಯೂಸ್ ಹೋದ್ರೆ ಅವ್ರು ಕೊಟ್ಟೋಗಿದ್ದಾರೆ ಫ್ಯೂಸ್, ಏನಾದ್ರು ಅಂತದ್ ಏನಾದ್ರು ಇಶ್ಯೂ ಆದ್ರೆ ಅವ್ರು ಹೇಳ್ತಾರೆ, ಆ ಡೈರೆಕ್ಷನ್ ಪ್ರಕಾರ ಮಾಡ್ಕೊಂಡ್ರೆ ನಾವೇ ಮಾಡ್ಕೊಳ್ಬಹುದು. ಅದ್ರಲ್ಲಿ ಹೇಳುವಂತ ಏನು ಬ್ರಹ್ಮವಿದ್ಯೆ ಇಲ್ಲ, ಅವರೇ ಬಂದು ಮಾಡ್ಬೇಕು, ಏನು ಅವಶ್ಯಕತೆ ಇಲ್ಲ, ನಾವೇ ಮಾಡ್ಕೊಳ್ಬಹುದು. ಆ ಲೈಟ್ ಇದೆ ನೋಡಿ ಅಂತ ಹೇಳ್ತಾರೆ, ಒಂದು ಫೋಟೋ ಹಾಕಿ ಅಂತ ಹೇಳಿ ಅಲ್ಲೇ ಫ್ಯೂಸ್ ಆಗಿದೆ ಅಂತ ಅವ್ರು ಮಾರ್ಕ್ ಮಾಡ್ತಾರೆ, ನೋಡಿದ್ರೆ ಕರೆಕ್ಟ್ ಹೋಗಿರ್ತದೆ. ಅದನ್ನ ಹಾಕೊಂಡ್ರೆ ಆಯ್ತು, ಇಲ್ಲೇ ಬಾಕ್ಸ್ ಇಟ್ಟಿವಿ. ಸೊ ಈ ಆಟೋಮೇಷನ್ ಮಾಡಿದಾದ್ಮೇಲೆ ನಿಮಗೆ ಆಗಿದ್ದ ಅನುಕೂಲಗಳು ಏನೇನು ಸರ್? ಅನುಕೂಲ ಅಂತ ನೋಡಿ ಸರ್, ಇವತ್ತು ನಾವು ಎಲ್ಲೋ ಫಂಕ್ಷನಿಗೆ ಹೋಗೋದಾಗ್ಲಿ ಅಥವಾ ನಮ್ಗೆ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಇಲ್ಲಿ ಆಗುದಿಲ್ಲ, ಅಥವಾ ಎಲ್ಲ ಕಡೆ ಒಂದೇ ಸತಿ ನೋಡ್ಲಿಕ್ಕೆ ಅದು ಆ ಇನ್ ಟೈಮ್ ನಾವು ನೀರು ಬಿಡ್ಲಿಲ್ಲ ಆದ್ರೆ ಆ ಟೈಮ್ನಾಗ ತುಂಬಾ ಕಷ್ಟ ಆಗ್ತದೆ. ಹಂಗಾಗೋದ್ರಿಂದ ಕೂತ್ಕೊಂಡಲ್ಲಿ ಯಾವಾಗ ಮಧ್ಯರಾತ್ರಿ ಬಗ್ಗೆ ನಾವು ಬೇರೆ ಇದು ಮಾಡ್ಲಿಕ್ಕೆ ಹೋದ್ರೆ ರಾತ್ರಿ ಸುತ್ತ ನಾವು ಆಪರೇಟ್ ಮಾಡ್ಬೋದು, ಹಗ್ಲಿಗೆ ಮಾಡ್ಬೋದು. ಹೀಗೆ ಮತ್ತೆ ನಾವು ಎಲ್ಲೋದ್ರು ಸರ್ ಸುಮ್ಮನೆ ಈ ಮೊಬೈಲ್ ನೋಡ್ತಾ ಇರ್ತೀವಿ, ಅವಾಗ ನಮ್ ಕರೆಂಟ್ ಬಂತೋ ಇಲ್ವೋ ಅಂತೇಳಿ ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರು ನಮ್ಗೆ ಅದು ನೋಟಿಫಿಕೇಶನ್ ಬರ್ತದೆ. ಆಲ್ ಆಯ್ತಾ, ಕರೆಂಟ್ ಏನ್ ಸಮಸ್ಯೆ, ಅಥವಾ ತ್ರಿಪೇಸ್ ಇಲ್ವಾ, ಎಷ್ಟು ಆನ್ ಆಯ್ತು, ಎಷ್ಟು ಯಾವ ವಾಲ್ ಆನ್ ಆಯ್ತು, ಯಾವ್ದು ಬಂದಾಯ್ತು, ಹೀಗೆ ಈಗ ನಮ್ಗೆ ಅದು ಹೀಗೆ ಎಲ್ಲವನ್ನು ಅದು ನಮ್ಗೆ ನಮ್ಮ ಹತ್ರನೇ ನೆನ್ಪಿಟ್ಕೊಳ್ಲಿಕ್ಕೆ ಆಗುದಿಲ್ಲ, ಅಷ್ಟನ್ನು ನಮ್ಗೆ ಕ್ರೋಢೀಕರಣ ಮಾಡಿ ಕೊಡ್ತದೆ. ಅದಾದ್ಮೇಲೆ ನಿಮ್ಗೂ ಅದೇನು ವಾಲ್ ರಿಪೋರ್ಟ್ ಇರ್ಬೋದು, ಇರಿಗೇಷನ್ ರಿಪೋರ್ಟ್ ಲಾಗ್ ಅಂತ ಏನ್ ಬರುತ್ತೆ ಸರ್, ಅಪ್ ಟು 1 year ವರೆಗೂ ನಿಮ್ಗೆ ಡೇಟಾ ಇರುತ್ತೆ ಅದರಲ್ಲಿ. ಅಂದ್ರೆ ಯಾವ ವಾಲ್, ಫಾರ್ ಎಕ್ಸಾಂಪಲ್ ಈಗ ವಾಲ್ ನಂಬರ್ 1 year ಅಲ್ಲಿ ನೀವು ಎಷ್ಟು ಅವರ್ ಆನ್ ಮಾಡಿದೀರಾ, ಟೋಟಲ್ ಇರಿಗೇಷನ್ ಅವರ್ಸ್ ಎಷ್ಟು, ಅದು ಡೇಟಾ ಸಿಗುತ್ತೆ ನಿಮ್ಗೆ. ಹೌದು. ಈಗ ಅಲ್ಲಿ ಫರ್ಟಿಗೇಷನ್ ಗೊಬ್ಬರ ಕೊಡ್ಲಿಕ್ಕೆ ಎಲ್ಲ ಇನ್ ಟೈಮ್ ನಲ್ಲಿ ಎಲ್ಲದು ಕರೆಕ್ಟ್ ಆಗಿ ನೀಟಾಗಿ ಇರ್ತದೆ. ಈಗ ಅಂದ್ರೆ ನಿಶ್ಚಿತವಾಗಿ ಇರ್ಬೋದು, ನಿಶ್ಚಿಂತಿಂದ ಇರ್ಬೋದು. ಒಂದು ಪ್ಲಾಟ್ ನನಗೆ ಈ ಪ್ಲಾಟ್ ಅಂದ್ರೆ ನನ್ ಟೆನ್ಷನ್ ಇಲ್ಲ. 5 ಬಾಲ್ವಾಲ್ ತಿರ್ಸ್ಬೇಕಂದ್ರೆ 1 ಅವರಿಗೆ ಬರ್ಬೇಕು, ಬಂದ್ ಮಾಡ್ಬೇಕು, ಚಾಲು ಮಾಡ್ಬೇಕು, ಎಲ್ಲಿದ್ರು ಬರ್ಬೇಕು, ಎಲ್ಲಿದ್ರು ಬರ್ಬೇಕು. ಸಪೋಸ್ ಏನಾದ್ರು ಮರ್ತೋಯ್ತಂದ್ರೆ ಒಂದು ಎಲ್ಲಾ ತೊಳೆದು ಹೋಗ್ತದೆ. ಈಗ ನಾವು ಚಾಲು ಮಾಡಿರ್ತೀವಿ, ಒಂದೊಂದ್ಸತಿ ಬಾವಿ ಎಲ್ಲಾ ಖಾಲಿಯಾಗಿ ಅದು ಇನ್ನು ಅನಾಹುತ ಆಗಿದ್ದುಂಟು. ಹೀಗೆ ಪಂಪ್ ಡ್ರೈರ್ ಅಂತ ತಿರುಗೋದು, ಬಾವಿ ಖಾಲಿಯಾಗಿ ಸುಮ್ಮನೆ ಇದಾಗುವುದು, ಅನವಶ್ಯವಾಗಿ ಎಲ್ಲ ಗೊಬ್ಬರ ತೊಳೆದು ಹೋಗುವಂಥದ್ದು. ನಾವು ಒನ್ ಅವರ್ ಅಂತ ಹೇಳಿದ್ರೆ ಅದು ಏನು ಹೇಳಿದ್ರು ಅಷ್ಟೇ ಟೈಮ್ ಮಾಡ್ತದೆ. ಮತ್ತೆ ಕರೆಂಟ್ ಹೋಗಿ ಬಂದ್ರೂ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವಾಲಿಗೆ ಮತ್ತೆ ಅದು ಇನ್ನೂ ಅನುಕೂಲ ಆಗ್ತದೆ, ತುಂಬ ಅನುಕೂಲ ಆಗ್ತದೆ. ಇರಿಗೇಷನ್ ಟೈಮಿಂಗು ಮತ್ತು ಎಷ್ಟು ಕೊಡಬೇಕು ಹೇಳುವಂಥದ್ದು ಬಹಳ ಮುಖ್ಯ ಇದೆ. ಹೆಂಗೆ ಅದು ಸರಿ ಆಗ್ತದೆ. ಅಂದ್ರೆ ಈ ಕಂಟ್ರೋಲರ್ ಇಂದ ನಿಮಗೆ ಇವಾಗ ಹೇಳಿದ್ರಲ್ಲ, ಮುಂಚೆ ಡ್ರೈ ರನ್ ಆಗ್ತಿತ್ತು, ನೀರ್ ಖಾಲಿ ಆಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಪವರ್ ಬಂದಿದ್ದು ಹೋಗಿದ್ದು ಗೊತ್ತಾಗ್ತಿರ್ಲಿಲ್ಲ. ಈ ಸಿಸ್ಟಮ್ ಅಳವಡಿಸ್ಕೊಂಡಾದ್ಮೇಲೆ ನಿಮಗೆ ಏನೆಲ್ಲ, ಅದು ಬೋರ್ವೆಲ್ ಇರ್ಬೋದು, ಪವರ್ ಸಪ್ಲೈ ಇರ್ಬೋದು, ಯಾವ ತರ ಅಡ್ವಾಂಟೇಜ್ ಆಗಿದೆ ಸರ್? ಪ್ರತಿ ಒಂದ್ಸತಿನೂ ದಿವಸ ನನಗೆ ಯಾರ ಹತ್ರನೂ ಕೇಳುವ ಅವಶ್ಯಕತೆ ಇಲ್ಲ. ನಾನು ಈ ಊರಲ್ಲಿ 5 ಸೈಟ್ ಇರೋದ್ರಿಂದ ನನಗೆ ಒಂದರಿಂದಾಗಿ ಕರೆಂಟ್ ಎಷ್ಟೊತ್ತಿಗೆ ಹೋಯ್ತು, ಆನಂತರ ಕರೆಂಟ್ ಎಷ್ಟೊತ್ತಿಗೆ ಬಂತು, ನನಗೆ ಎಲ್ಲಿದ್ರು ನನಗೆ ಅದು ಮೆಸೇಜ್ ಬರ್ತಾ ಇರ್ತದೆ. ಮೆಸೇಜ್ ಬರುತ್ತೆ, 2 ಬರ್ತಾ ಇರ್ತದೆ. ಆಮೇಲೆ ಈಗ ಎಷ್ಟು ಬಾಲು ಎಷ್ಟು ಹತ್ರ ರನ್ ಆಯ್ತು, ಅದಾಯ್ತು, ಹೀಗೆ ಎಲ್ಲದೂ ಈ ಒಂದು ಪ್ಲಾಟ್ ನಾನು ಮಾಡಿದ್ರಿಂದ ನನಗೆ ನಿಶ್ಚಿಂತೆ ಇದೆ. ನನಗೆ ಈಗ ನಮ್ದು ಇದೆಲ್ಲ ಕಮರ್ಷಿಯಲ್ ಕ್ರಾಪ್ ಆದ್ರಿಂದ ಇದರಲ್ಲಿ ಅಕ್ಯುರೇಸಿ ಬಹಳ ಹೌದು. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡ್ತದೆ. ಯಾವ್ದೋ ಫ್ಲಡ್ ಇರಿಗೇಷನ್ ಮಾಡ್ದ, ಭತ್ತ ಬಡ್ದ, ಈ ತರ ಇದ್ರಲ್ಲೆಲ್ಲ ಹೆಂಗೂ ನಡೀತದೆ. ಇದ್ರಲ್ಲಿ ಹಾಗಾಗುದಿಲ್ಲ, ಎಲ್ಲ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಎರಡು ಕಷ್ಟ ಆಗಿರೋದ್ರಿಂದ ಇದು ಭಾರಿ ಅನುಕೂಲ ಆಗಿದೆ ಈಗ. ಇವಾಗ ಅದರಲ್ಲಿ ವೋಲ್ಟೇಜ್ ಸೆನ್ಸಿಂಗು ಇದೆ ಸರ್? ಹೌದು, ವೋಲ್ಟೇಜ್ ಈಗ ನಮ್ಗೆ ಅದೇ ಹೇಳ್ತಾನಲ್ಲ, ಇವಾಗ ಏನು ಲೈನ್ ಇಲ್ಲಿ ನಮ್ದು ಹಳ್ಳಿ ಆಗಿದ್ರಿಂದ ಒಂದೊಂದ್ಸತಿ 3 ಫೇಸ್ ಇರೋದಿಲ್ಲ. ನಾವು ಬಂದು ಒತ್ತು ನೋಡುದು ಏನಾಗಿದೆ ಇದರಲ್ಲಿ ಇಲ್ಲೇ ಗೊತ್ತಾಗ್ಬಿಡ್ತದೆ, ವೋಲ್ಟೇಜ್ ಇಲ್ಲಪ್ಪ, ಹೋಗುದೇ ಬೇಡ ಇವಾಗ ಅಂತ ಹೇಳಿ. ಫೇಸ್ ಫೇಲ್ಯೂರ್ ಎಲ್ಲ ಕಾಣಿಸ್ಬಿಡ್ತದೆ ಈಗ. ಸರ್ ಇನ್ಸ್ಟಾಲೇಷನ್ ಮಾಡಿ, ಆ ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ನಿಮಗೇನಾದರೂ ತೊಂದರೆ ಆಯಿತಾ? ಇಲ್ಲ ನೆಕ್ಸ್ಟ್ ಇನ್ಸ್ಟಾಲೇಷನ್ ಆದಾದ್ಮೇಲೆ ಸರ್ವಿಸ್ದು ಕಂಪ್ನಿ ಕಡೆಯಿಂದ ಸಪೋರ್ಟ್ ಯಾವ ಥರ? ಹಾಗೇನಿಲ್ಲ,
ತೊಂದರೆ ಏನಿಲ್ಲ. ಈಗ ಸ್ವಲ್ಪ ಇನ್ನೊಂದು ಅನುಭವಿ ಇವರಿದ್ರೆ ಒಳ್ಳೇದು ಅನಿಸ್ತು, ಯಾಕಂದ್ರೆ ಒಂದ್ ದಿವಸ ಪಾಪ ಅವ್ರಿಗೆ ಟೈಮ್ ತಗೊಳ್ತು ಸ್ವಲ್ಪ. ಬಟ್ ನಂತರ ಸರ್ವಿಸಿಂಗ್ ಅಂತೂ ಮಧ್ಯರಾತ್ರಿಗೆ ಫೋನ್ ಮಾಡಿದ್ರು, ಸಾಯಂಕಾಲ ಜಸ್ಟ್ ಒಂದು ವಾಟ್ಸಪ್ ಮಾಡಿದ್ರು ಅವ್ರು ಇಮಿಡಿಯೇಟ್ ಆಗಿ ಏನಿದೆ ಅಂತ ಹೇಳಿ ಇದೆ ಅಂತೇಳಿ ರೆಸ್ಪಾನ್ಸ್ ಮಾಡ್ತಾರೆ. ಅಷ್ಟು ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಇದ್ದ ಕಂಪ್ನಿ ನಾ ಮತ್ತೊಂದು ನೋಡಿದ್ದೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸರ್, ಇಷ್ಟೊತ್ತು ನೀವು ತಮ್ಮದು ಏನು 2 ವರ್ಷದ ಮೊಬಿಟೆಕ್ ವೈರ್ಲೆಸ್ ಸೊಲ್ಯೂಷನ್ ಜೊತೆ ಇರಿಗೇಷನ್ ಆಟೋಮೇಷನ್ ಅನುಭವ ಏನು ಹೇಳಿಕೊಟ್ರಲ್ಲ, ಅದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮಗೇನಾದರೂ ಇರಿಗೇಷನ್ ಆಟೋಮೇಷನ್ನು ಮತ್ತು ಫರ್ಟಿಗೇಷನ್ದು ಮುಂದೆ ಮಾಡಿಸ್ಬೇಕಂತ ಪ್ಲ್ಯಾನ್ ಏನಾದರೂ ಇದ್ದರೆ ನಮ್ಮ ಹುಬ್ಳಿ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ನಮ್ಮದು ಎಲ್ಲ ಯಾವ್ಯಾವ ಕಂಟ್ರೋಲರ್ ಅದಾವೆ ಮತ್ತು ಆಮೇಲೆ ವಾಲ್ ಇರ್ಬೋದು, ಎಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಅದಾವೆ. ಬಂದು ನೀವು ವಿಸಿಟ್ ಮಾಡಿದ್ರೆ ನಮ್ಮದು ಇಲ್ಲಿರೋ ಸ್ಟಾಫ್ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಪ್ರಾಡಕ್ಟು, ಆಮೇಲೆ ಯಾವ ಕಂಟ್ರೋಲ್ ಯಾವ ಥರ ವರ್ಕ್ ಆಕೈತೆ. ಅದರ ಆದಮೇಲೆ ನಿಮ್ಮದು ಫೀಲ್ಡ್ ವಿಸಿಟ್ ಇರ್ಬೋದು, ನೆಕ್ಸ್ಟ್ ಸರ್ವೇಯಿಂಗು ಎಲ್ಲ ಇಲ್ಲಿಂದನೇ, ಹುಬ್ಳಿ ಆಫೀಸಿಂದನೇ ನಮ್ಮದು ಸೇಲ್ಸು, ಸರ್ವೀಸು, ಮೇಂಟೆನೆನ್ಸು ಇಲ್ಲಿಂದ ಆಪ್ರೇಟ್ ಮಾಡ್ತೀವಿ. ಆಮೇಲೆ ನಮ್ಮದು ಹುಬ್ಳಿ ಆಫೀಸ್ ಅಡ್ರೆಸ್ಸು 1st floor ವಿರೂಪಾಕ್ಷಿ ಕೃಪಾ ಬಿಲ್ಡಿಂಗ್, ಅಪೋಸಿಟ್ ಟು KMC ಮೇನ್ ಗೇಟ್, PB ರೋಡ್, ಹುಬ್ಬಳ್ಳಿ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ 9944364078. ಥ್ಯಾಂಕ್ ಯು.